ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಿಗ್ಗೆ 7:30 ಆಗಿದೆ. ಇವಾಗಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನನ್ನ ಮನೆಗೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗೋದು. ನನ್ನ ಅಮ್ಮನ ಮನೆಗೆ ಬಂದಿದ್ದೆ. ಇವಾಗ ಅಮ್ಮನೂ ಕರ್ಕೊಂಡು ನಮ್ಮ ಮನೆಗೆ ಹೊರಡ್ತೀನಿ. ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು ಇವತ್ತು. ಆ್ಯಕ್ಚುಲಿ ನಿನ್ನೆನೇ ಹೋಗಬೇಕಿತ್ತು ನನ್ನ ಫ್ರೆಂಡ್ ಮನೆಗೆ, ಬಟ್ ಆಗಲಿಲ್ಲ. ಇವತ್ತು ಹೊರಡ್ತಾ ಇದ್ದೀವಿ. ನಾಳೆ ನನ್ನ ಫ್ರೆಂಡ್ ಮಗಂದು ಉಪನಯನ ಇದೆ, ಹಾಗಾಗಿ ಇವತ್ತು ಗಣ ಹೋಮ ಎಲ್ಲನೂ ಕೂಡ ಇದೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗಿ ರೀಚ್ ಆಗಬೇಕು ಅಂತ ಹೊರಟಿದ್ದೀವಿ. ಬಟ್ ಇಲ್ಲಿ ಫಸ್ಟ್ ಬಸ್ ಇರೋದೇ 8 ಗಂಟೆಗೆ, ಹಾಗಾಗಿ ಇನ್ನೂ ಬೇಗ ಇಲ್ಲಿಂದ ಹೋಗೋಕ್ಕಾಗಲ್ಲ. ಇಲ್ಲಿಂದ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಪೇಟೆಗೆ ಹೋಗಿ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ನಾನು ಕಂಟಿನ್ಯೂ ಮಾಡಿದ್ದು ಫ್ರೆಂಡ್ ಮನೆಗೆ ಹೋಗಿ ರೀಚ್ ಆಗಿ ಊಟ ಎಲ್ಲ ಮಾಡಿ ಸಂಜೆ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಫ್ರೆಂಡ್ಗೆ ಮೆಹಂದಿ ಹಾಕಿದ್ದೀನಿ ಸಿಂಪಲ್ಲಾಗಿ. ಬ್ಯಾಕ್ ಸೈಡ್ ಕೂಡ ಇನ್ನೂ ಹಾಕೋದಿದೆ, ಬಟ್ ಅದನ್ನು ರಾತ್ರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಯಾಕೆಂದರೆ ಅದಕ್ಕೆ ಶಾಂತಿ ಕೂಡ ಇತ್ತು, ಹಾಗಾಗಿ ಅದಕ್ಕೂ ಕೂಡ ರೆಡಿ ಆಗಬೇಕಿತ್ತು ಅವಳು. ಬೆಳಿಗ್ಗೆ ಎಲ್ಲ ನಾನು ಏನೂ ಫಂಕ್ಷನ್ದೆಲ್ಲ ಏನೂ ವೀಡಿಯೋ ಮಾಡಿಲ್ಲ, ಜಸ್ಟ್ ಇದನ್ನು ಮಾಡಿದೆ. ಅದಾದ ನಂತರ ತುಂಬ ಹೊತ್ತು ಮಾತಾಡ್ತಾ ಇದ್ವಿ. ರಾತ್ರಿ ಕೂಡ 2:30 ತನಕ ಎಚ್ಚರ ಇದ್ವಿ ನಾನು ಮತ್ತು ನನ್ನ ಫ್ರೆಂಡ್. ಮತ್ತು ಬೆಳಗ್ಗೆ 4 ಗಂಟೆಗೆ ಎದ್ವಿ. ಅದಾದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ನೀವು ಕೂಡ ನೋಡ್ಬೋದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯೆಲ್ಲ ಆದಮೇಲೆ ಇವಾಗ ಇನ್ನೇನು ಚೌಟ್ರಿಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಅಕ್ಷತಾ ಎಲ್ಲ ಕಲಿಸ್ತಾ ಇದ್ದಾರೆ. ಆ ಕ್ಲಿಪ್ಪಿಂಗ್ಸನ್ನು ನಾನು ಇಲ್ಲಿ ಶೂಟ್ ಮಾಡಿದ್ದೀನಿ. ಆವತ್ತಿನ ದಿನ ತುಂಬ ಎಲ್ಲ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸಾಧ್ಯನೇ ಆಗಲಿಲ್ಲ. ನಾನು ಕೂಡ ತುಂಬ ಬ್ಯುಸಿ ಇದ್ದೆ ಅವತ್ತು, ಹಾಗಾಗಿ ಎಲ್ಲವನ್ನು ಕೂಡ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಕೆಲವೊಂದಷ್ಟು ಕ್ಲಿಪ್ಸನ್ನು ಮಾತ್ರ ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಂದಷ್ಟು ಫೋಟೋಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಕೆಲವೊಂದಷ್ಟು ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮಗನ ಬ್ರಹ್ಮೋಪದೇಶ ಅಥವಾ ಉಪನಯನ ಅಂತ ಏನು ಹೇಳ್ತಾರೆ, ಆ ಕಾರ್ಯಕ್ರಮದ ಕ್ಲಿಪ್ಪಿಂಗ್ಸ್ ಇದು. ಇವಾಗ ಇಲ್ಲಿ ಅಕ್ಷತಾ ಎಲ್ಲ ಕಲಿಸ್ತಾ ಇದ್ದಾರೆ. ಮನೇಲಿ ಏನೆಲ್ಲ ಶಾಸ್ತ್ರ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡು ನಾವಿವಾಗ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಉಪನಯನ ಇದ್ದಿದ್ದು ಚೌಟ್ರಿಯಲ್ಲಿ, ಹಾಗಾಗಿ ಬೆಳಗ್ಗೆ ಇವಾಗ ಅಲ್ಲಿ ಹೋಗಿ ಎಲ್ಲ ರೀಚ್ ಆದಮೇಲೆ ಮಾತ್ರ ಭೋಜನ ಎಲ್ಲ ಕೂಡ ಇತ್ತು. ಅದರ ಕ್ಲಿಪ್ಪಿಂಗ್ಸನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.
ಮಾತ್ರ ಭೋಜನ ಎಲ್ಲ ಆದಮೇಲೆ ಅರಿಶಿಣ ಶಾಸ್ತ್ರ ಮಾಡ್ತಾಯಿದ್ದೀವಿ. ಕೂದಲು ತೆಗೆಯೋದಕ್ಕಿಂತ ಮುಂಚೆ ಈ ಶಾಸ್ತ್ರ ಕೂಡ ಮಾಡ್ತಾರೆ. ಅದೇ ಇವಾಗ ಇಲ್ಲಿ ನಡೀತಾ ಇರೋದು. ಇಲ್ಲಿ ತನಕ ನಾನು ಸರಿಯಾಗೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಅದಾದ ನಂತರ ನಾನು ಕೂಡ ಬ್ಯುಸಿ ಆದೆ, ಹಾಗೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಇವಾಗ ಜನಿವಾರ ಎಲ್ಲ ಹಾಕಿ ಆದಮೇಲೆ ಈ ನೆಕ್ಸ್ಟ್ ಶಾಸ್ತ್ರ ಏನಿದೆ ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇರುವಷ್ಟು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಪದೇ ಪದೇ ಮಾಡಬೇಡಿ. ಇದರಿಂದ ಒಂದು ಸಲ ಸಬ್ಸ್ಕ್ರೈಬ್ ಆಗೋದು, ಇನ್ನೊಂದು ಸಲ ಅನ್ಸಬ್ಸ್ಕ್ರೈಬ್ ಆಗೋದು ಆಗ್ತೀರಾ. ಇವಾಗ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. भवति भिक्षां देहि मूर्धन्यो हाँ पर्याप्त हाँ ವಿಡಿಯೋ ಮಾಡ್ತೀವಿ.
ಪರಿಪುಷ್ಟಗೊಳಿಸಿ ಆತನ ಕರ್ಮಕ್ಕೆ ಸಾಕ್ಷಿಯಾಗಿರುವಂತಹ ನಮ್ಮ ತಂತು ದೇವತೆಗಳ ಭೂಯಿಷ್ಠವಾದಂತಹ ಯಜ್ಞೋಪಯುಕ್ತವನ್ನು ಧಾರಣೆ ಮಾಡಿಸಿಕೊಂಡು ಜ್ಯೋತಿರ್ವಿದರು ಹೇಳಿದಂತಹ ಸುಮುಹೂರ್ತದಲ್ಲಿ ಭಗವಂತ ಕೈ ಹಿಡಿದು ದೇವೇಜನಕ್ಕೆ ತಂದು ಉಪನಯನ ದೀಕ್ಷೆಯನ್ನು ಮಾಡಿಕೊಂಡು ಆನಂತರ ಆ ವ್ಯಕ್ತಿಯ ಪ್ರತಿಯೊಂದು ಕರ್ತವ್ಯದಲ್ಲಿ ಸಾಕ್ಷಿಯಾಗಿರುವಂತಹ ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾಗುವಂತಹ ದಿವ್ಯಶಕ್ತಿ ಸಾವಿತ್ರಿ ಮಂತ್ರ, ಆ ಸಾವಿತ್ರಿ ಗ್ರಹಣ ಯೋಗ್ಯತೆಗಾಗಿ ಸಾವಿತ್ರಿ ವ್ರತೋಪಕ್ರಮವನ್ನು ಮಾಡಿಕೊಂಡು ಗಾಯತ್ರಿ ಉಪದೇಶವನ್ನ ಅತ್ಯಂತ ವಿಧಿಬದ್ಧವಾಗಿ ಗುರುವಿನಿಂದ ಪಡೆದು ಅದರ ಉಪಾಸನೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾನೆ. ತುಂಬಾ ಜನಕ್ಕೆ ನಾವಿಗೆ ಇವಿಷ್ಟು ನಾನು ಉಪನಯನದ ದಿನ ಮಾಡಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸು. ಇದಾದ ನಂತರ ನಾನು ಫೋಟೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಸ್ನೇಹಿತರೆ, ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.